ನಮ್ಮ ದೇವಸ್ಥಾನಗಳನ್ನ ತಗೊಳ್ಳಿ. ಧರ್ಮಸ್ಥಳ ಯಾರ್ದು ಅಂತ ಕೇಳಿದ್ರೆ ವೈಷ್ಣವ ಪೂಜೆ ಮಾಡತಕ್ಕಂಥವ್ರು. ಆಡಳಿತ ಯಾರ್ದು? ಜೈನರದು. ದೇವ್ರು ಯಾರು? ವೈಷ್ಣವ. ಆದ್ರೆ ಮೂರರ ಸಮನ್ವಯದೇ ಇಲ್ವೋ? ಯಾರಾದ್ರೂ ಹೋಗೋರು, ದೇವಸ್ಥಾನಕ್ಕೆ ಹೋಗೋರು, ಇದು ಜೈನರ ದೇವಸ್ಥಾನ, ಇದು ಬ್ರಾಹ್ಮಣರು ಪೂಜೆ ಮಾಡ್ತಾರೆ, ಇಲ್ಲಿ ಲಿಂಗಾಯತರ ದೇವರು ಅಥವಾ ಇನ್ನೊಂದು ಶಿವ, ಇನ್ನೊಂದು ಯೋಚನೆ ಮಾಡ್ತೀವಿ. ಯಾರು ಯೋಚನೆ ಮಾಡೋದಿಲ್ಲ. ಅಂದ್ರೆ ಈ ರೀತಿ ಸಮರಸತೆಯನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಮಗಿದೆ. ಆದರೆ ಇವತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿ ನಮ್ಮೆಲ್ಲ ಆಚರಣೆಗಳಲ್ಲಿ, ನಮ್ಮ ನಂಬಿಕೆಗಳಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ನಮ್ಮೆಲ್ಲ ಹಬ್ಬಗಳು ಕೊಟ್ಟಿರ್ತಕ್ಕಂಥದ್ದೇ. ರಕ್ಷಾಬಂಧನ ಮಾಡ್ತೀವಿ. ಆ ರಕ್ಷಾಬಂಧನ ಯಾವುದ್ರ ಸಂಕೇತ? ಪರಸ್ಪರ ರಾಖಿಯನ್ನು ಕಟ್ಟೋದ್ರ ಮುಖಾಂತರ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಗಣಪತಿಯನ್ನು ಆಚರಣೆ ಮಾಡ್ತೀವಿ. ಅದು ಯಾರ್ಯಾರಿಂದ ಪೂಜೆಗೊಳ್ತಾನೆ ಅಂತ ಕೇಳಿದರೆ ಪ್ರಾಯಶಃ ಜಗತ್ತಿನಲ್ಲಿ ಯಾರೂ ಯಾವ ದೇವರನ್ನು ಪೂಜೆ ಮಾಡದೇ ಇದ್ರೂ ಮಾಡ್ತಕ್ಕಂಥ ಕಳ್ಳರು, ಸುಳ್ಳರು, ಮೋಸಗಾರರು, ದರೋಡೆಕೋರರು, ರೌಡಿಗಳು, ಪೋಖ್ರಿಗಳು, ಪುಂಡ್ರು ಎಲ್ಲರೂ ಪೂಜೆ ಮಾಡ್ತಕ್ಕಂಥ ದೇವರು ಅಂತ ಕೇಳಿದ್ರು ಒಬ್ಬರೇ. ನಿಮ್ಮಂಥ ಒಳ್ಳೆಯವರಿಂದ ಹಿಡಿದು ಎಲ್ಲರೂ ಪೂಜೆ ಮಾಡ್ತಕ್ಕಂಥ ದೇವರು. ಅಂದ್ರೆ ಅಂತ ಗಣಪತಿಯನ್ನು ಬೀದಿಗೆ ತಗೊಂಡು ಬಂದ್ರು. ಯಾಕೆ ತಗೊಂಡು ಬಂದ್ರು ಅಂತ ಕೇಳಿದ್ರೆ ಒಂದು ತತ್ವಕ್ಕೋಸ್ಕರ ತಗೊಂಡು ಬಂದ್ರು. ಒಂದು ಸ್ವತಂತ್ರ ಆಂದೋಲನಕ್ಕೋಸ್ಕರ ತಗೊಂಡು ಬರ್ತಾ ಅದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತಾ ಇಡೀ ಸಮಾಜವನ್ನ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡುವಂಥ ಕೆಲಸ ಮಾಡಿರಲ್ಲ, ಅದೊಂದು ದೇವ್ರ ಮುಖಾಂತರ ಮಾಡ್ತಾ ಹೋದ್ರಲ್ಲ, ಅದು ನಮ್ಮ ಸಮಾಜ ಸಂದೇಶ.